ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಏನೂ ಹೇಳಲ್ಲ. ಯಾಕಂದರೆ ನೀವು ವಾತಾವರಣ ನೋಡಿ ಏನು ಅಂದ್ಕೊಂಡ್ರಿ, ಸೂರ್ಯದೇವರನ್ನು ನೋಡಿ ಅದು ಬಹಳಷ್ಟು ತಪ್ಪು. ಇದು ಗುಡ್ ಮಾರ್ನಿಂಗ್ ಅಲ್ಲ, ಇದು ಗುಡ್ ನೈಟ್. ಈಗ ಸಮಯ ಬಂದು 8:15. ಆದರೂ ಕೂಡ ಇನ್ನೂ ಸೂರ್ಯದೇವರು ಮುಳುಗಿಲ್ಲ, ಅವರಿಗೆ ನಿದ್ದೆ ಬಂದಿಲ್ಲ. ಇಲ್ಲಿ ನಾನು ಇನ್ನೊಂದು ವಿಷಯ ಗಮನಿಸಿದ್ದು, ಎಲ್ಲ ಮನೆಗಳಲ್ಲೂ ಕೂಡ ಈ ಪ್ಲ್ಯಾಂಟ್ಸ್ ಏನಿದೆ ಬಹಳಷ್ಟು ಶ್ರದ್ಧೆಯಿಂದ, ಬಹಳಷ್ಟು ಪ್ರೀತಿಯಿಂದ ಇವರು ಗಿಡಗಳನ್ನು ಪಾಲನೆ ಪೋಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಗಿಡಗಳು ಕೂಡ ಎಷ್ಟೇ ಸಣ್ಣದಾಗಿದ್ರೂ ಅದರಲ್ಲಿ ಒಂದು ಎಷ್ಟು ಎಲೆಗಳಿರ್ತವೋ ಅದರ ಅರ್ಧದ ಪಟ್ಟು ಮೇಲ್ಪಟ್ಟೆನೇ ಹೂಗಳು ಬಿಟ್ಟಿರ್ತವೆ. ಇವೆಲ್ಲ ನೋಡಿ ಎಷ್ಟು ಪುಟ್ಟ ಪುಟ್ಟ ಗಿಡಗಳು, ಆದರೂ ಕೂಡ ಹೂಗಳು ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೆಲ್ಲ ಮುಖ್ಯ ಕಾರಣ ಏನಪ್ಪ ಅಂದರೆ ಇಲ್ಲಿಯ ಕ್ಲೈಮ್ಯಾಟಿಕ್ ಕಂಡೀಷನ್ನು. ಅಂದರೆ ಇದು ಯಾವಾಗಲೂ ಕೂಡ ಬಿಸಿಲು ಇರೋದಿಲ್ಲ, ಆಮೇಲೆ ವರ್ಷ ಪೂರ್ತಿ ಸ್ವಲ್ಪ ಮಳೆ ಹೆಚ್ಚಾಗಿ ಬರ್ತಾ ಇರೋದ್ರಿಂದ ಗಿಡಗಳು ಬಹಳಷ್ಟು ಚೆನ್ನಾಗಿ ಪೋಷಣೆ ಆಗ್ತವೆ. ಆಮೇಲೆ ಇವರು ಕೂಡ ಅಷ್ಟೇ ಶ್ರದ್ಧೆಯಿಂದ ಈ ಒಂದು ಗಾರ್ಡನಿಂಗ್ ಬಗ್ಗೆ ಇಂಟ್ರೆಸ್ಟನ್ನು ಹೊಂದಿರ್ತಾರೆ. ಪ್ರತಿಯೊಬ್ಬರ ಮನೆ ಮುಂದೆನೂ ಕೂಡ ಸಾಮಾನ್ಯವಾಗಿ ಇಂಥ ಒಂದು ಗಾರ್ಡನ್ನು, ಹೂವಿನ ಗಿಡಗಳನ್ನು ಬೆಳೆಸಿರೋದು ನಾವು ಕಾಣ್ತೀವಿ.